ಹಾಯ್ ಹಲೋ ನಮಸ್ಕಾರ. ಇವತ್ತು ಏರೋನಾಟಿಕಲ್ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ. ಅಂಡರ್ 1 ಮಿನಿಟಲ್ಲಿ ಇಫ್ ನೀವು ಸೆಕೆಂಡ್ ಪಿ ಯು ಸಿ ಆದಮೇಲೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಒಟ್ಟು ಸೆಕೆಂಡ್ ಪಿ ಯು ಸಿ ಆದಮೇಲೆ ಏರೋನಾಟಿಕ್ಸಿಗೆ ಹೋಗ್ತೀರಾ ಅಂತ ಅಂದರೆ ಟಾಪ್ ನಂಬರ್ 1 ಕಾಲೇಜ್ ಬ್ಯಾಂಗ್ಳೂರಲ್ಲೈತೆ. ಅದು ನಿಮಗೂ ಗೊತ್ತಿರುತ್ತೆ, ನಾನೇನು ಸ್ಪೆಷಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆ ಟಾಪ್ ನಂಬರ್ 1 ಕಾಲೇಜಲ್ಲಿ ಏರೋನಾಟಿಕ್ಸ್ ಕೋರ್ಸಲ್ಲಿ ಕೆಲಸ ಸಿಗ್ತಿಲ್ಲ. ನೀವು ಹೋಗಲೇಬೇಕು ಅಂತ ಹಠ ಇದ್ದರೆ ಏರೋನಾಟಿಕ್ಸ್ ಬದಲು ಏರೋಸ್ಪೇಸಿಗೆ ಹೋಗ್ರಿ. ಅವೆರಡೂ ಬೇಡ ಅಂತಲೇ ಹೇಳ್ತಿದ್ದೀನಿ, ಆದರೆ ಏರೋಸ್ಪೇಸ್ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ಏರೋಸ್ಪೇಸಿಗೆ ಹೋಗ್ರಿ, ಏರೋನಾಟಿಕ್ಸಿಗೆ ಮಾತ್ರ ಹೋಗಲೇಬೇಡಿ. ಅನ್ಎಂಪ್ಲಾಯ್ಮೆಂಟ್ ಫಿಕ್ಸ್ 100%. ಮತ್ತು ನಿಮಗೆ ಬರೀ ಡಿಗ್ರಿ ಬೇಕು, ಏನೋ ಬಿಸ್ನೆಸ್ ಐತೆ, ನನಗೆ ಇನ್ನೊಂದೇನೋ ಕೆಲಸ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇದ್ದರೆ ಆರಾಮಾಗಿ ಧಾರಾಳವಾಗಿ ತೊಗೊಳ್ಳಿ. ಆರ್ ವಿ ಕಾಲೇಜಲ್ಲಿ ಆರಾಮಾಗಿ ಸಿಗುತ್ತೆ. ಆರಾಮಾಗಿ ಲೈಫ್ ಲೀಡು 4 ವರ್ಷ ಮಜಾ ಮಾಡಿ, ಆಮೇಲೆ 4 ವರ್ಷ ಆದಮೇಲೆ ನಿಮಗೇನು ಕೆಲಸ ಸಿಗುತ್ತೋ, ನಿಮ್ದು ಏನೇನು ಮುಂದೆ ಇರುತ್ತೋ ಬಿಸ್ನೆಸ್ ಅದು ಇದು ಅಂತ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು. ಆ ಥರ ಯೋಚನೆ ಏನಾದರೂ ಇದ್ದರೆ ಮುಂದೆ ಬಿಸ್ನೆಸ್ಸು ಇಲ್ಲ ಮುಂದೆ ನನ್ನದೇ ಸಪ್ರೇಟ್ ಏನೋ ಕೆಲಸ ಸಿಗುತ್ತೆ ಅಂಥ ಕೆಲಸಗಳು ಇದ್ದು ನಾನು ಡಿಗ್ರಿ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದರೆ ಏರೋನಾಟಿಕ್ಸ್ ತೊಗೊಂಡು ಜಸ್ಟ್ ಪಾಸಾಗಿ ಅದಾದಮೇಲೆ ಬೇರೆ ಅದೇನೋ ನಿಮ್ಮದು ಬಿಸ್ನೆಸ್ ಏನೋ ಇರುತ್ತೆ ಅದು ಬಿಟ್ಟು ನನಗೆ ಕೆಲಸ ಸಿಗುತ್ತೆ ಅಂತ ಒಂದೇ ಕಾರಣಕ್ಕೆ ಹೋದರೆ ನಂಬರ್ 1 ಕಾಲೇಜಲ್ಲಿ ಸಮೇತ 100 ಜನ ಇದ್ದರೆ ಇಬ್ಬರಿಗೆ ಸಿಗ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ರಿಯಾಲಿಟಿ. ಆದಷ್ಟು ಸಾಫ್ಟ್ವೇರಿಗೆ ಹೋಗ್ರಿ, ಹಾರ್ಡ್ವೇರ್ಕಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಯಾವ ಡಿಗ್ರಿ ಮೇಲೆ ರಿವ್ಯೂ ಮಾಡಬೇಕು ಹೇಳಿ, ಅಂಡರ್ 1 ಮಿನಿಟಲ್ಲಿ ಮಾಡಿ ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ಸಾರಿ, ಅಂಡರ್ 1 ಮಿನಿಟ್ ಅಂತ ಅಂದ್ಬಿಟ್ಟು ಮಾಡೋಕ್ಕಾಗಲಿಲ್ಲ. ನಾನು ಡೀಟೇಲಾಗಿ ಹೇಳಬೇಕು ಅಂತ ಅಂದ್ಕೊಂಡೆ, 1 ಮಿನಿಟಲ್ಲಿ ಆಗಲಿಲ್ಲ. ಸಾರಿ, ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ.